15 ದಿನ 15 ದಿನ 15 ದಿನ ಅದೇ ಸೇಮ್ 15 ದಿನಗಳಲ್ಲಿ ಮುಚ್ಚಲಾಗುವುದು. 15 ದಿನಗಳಲ್ಲಿ ಮುಚ್ಚಲಾಗುವುದು. ಕೊನೆಗೆ ಆಗದಿರ ಬಿಟ್ಬಿಟ್ಟು ಕೊನೆಗೆ ಸಿಎಂ ಹೇಳಿದ್ರು, ನನ್ನ ತಂಟೆ ಬರ್ಬೇಡ್ರಪ್ಪ, ಡಿ.ಕೆ. ಶಿವಕುಮಾರ್ ಹತ್ರನೇ ಹೋಗಿ ಕೇಳ್ಕೊಂಬಿಡ್ರಿ ಅಂತ. ಆ ಸ್ಥಿತಿಗೆ ಬಂದ್ಬಿಡ್ತು ಬೆಂಗಳೂರು. ಹಳ್ಳ ಬಿದ್ದ ಗುಂಡಿಗಳ ರಸ್ತೆ ಬೆಂಗಳೂರು ಆಗೋಯ್ತು. ಇವಾಗ ಕಸ ಆ ದೊಡ್ಡಬಳ್ಳಾಪುರದ ಮೇಲೆ ಬೀಳ್ತಾರೆ, ಎಲ್ಲ ಪತ್ತ ಇಲ್ಲ. ದೊಡ್ಡಬಳ್ಳಾಪುರ ಕಸದ ನಾನು ಬೇಡ, ನಮ್ಮನ್ನ ನೀವು ತಗೊಳಿದ್ರು ಪರವಾಗಿಲ್ಲ. ಇವತ್ತು ಯಾವುದಾದ್ರೂ ರಸ್ತೆ ಹೋಗಿ, ಎನಿ ರೋಡ್ ವಿತೌಟ್ ಗಾರ್ಬೇಜ್, ನನಗೆ ಚೀಮಾರಿ ಹಾಕಿ ಕರೆದು, ಎನಿ ರೋಡ್, ಎಂ ಜಿ ರೋಡಿಂದ ಹಿಡಿದು ಡಿ.ಕೆ. ಶಿವಕುಮಾರ್ ರೋಡ್ವರೆಗೂ ಎನಿ ರೋಡ್ ಗಾರ್ಬೇಜ್ ಇಲ್ಲದ ರಸ್ತೆಗಳಿಲ್ಲ ಬೆಂಗಳೂರಲ್ಲಿ. ಇದಾರಪ್ಪ ಅವರು, ಇವಾಗ ಯಾಕೆ ಹಿಡಿಯಕೋತೀಯ? ಬದುಕಿದಾರ ಅವ್ರು, ಇನ್ನ ಗಟ್ಟಿ ಇದಾರೆ, ಇನ್ನ 40 ವರ್ಷ ಇರ್ತಾರೆ. ಇವಾಗ ರಸ್ತೆಗೆ ಹೆಸರು ಇಡಾಕೋತೀಯಲ್ಲಪ್ಪ ನೀನು. ನಾನಲ್ಲ, ಅವ್ರ ರಸ್ತೆನೇ ಇಲ್ಲ ಅಂತಿದ್ದು. ಇನ್ನ 40 ವರ್ಷ ಇರ್ತಾರೆ ಅವರು. ಇಲ್ಲ ಸರ್, ಡಿ.ಕೆ. ಶಿವಕುಮಾರ್ ರಸ್ತೆ ಅಂತ ಅಂತೂ ನನ್ಗೆ ಇರೋದು ನನ್ಗೆ ಗೊತ್ತಿಲ್ಲ. ನಿಮ್ ಕಾಲದಲ್ಲಿ ಏನೋ ಇಟ್ಟಿದ್ರ ಬಿಜೆಪಿ ಕಾಲದಲ್ಲಿ ಅಂತ ನನ್ಗೆ ಗೊತ್ತಿಲ್ಲ. ಅದರಿಂದ ನನಗೆ ಈ ರಸ್ತೆಗಳು, ಬೆಂಗಳೂರಿನ ರಸ್ತೆಗಳು ವಿಚಾರವಾಗಿರ್ಬೋದು, ಡೆವಲಪ್ಮೆಂಟ್ ವಿಚಾರವಾಗಿರ್ಬೋದು, ಈಗ ತಾನೇ ಈ ಖಾತಾ ಅಧ್ಯಕ್ಷರೇ, ಈ ಖಾತಾ ಮಾಡಿ ಅವ್ರದೇ ಖಾತಾ, ಅವರೇ ಮೊದಲೆಲ್ಲ ನಿಮ್ಮ ಬೆಂಗಳೂರಲ್ಲೇನ ನಿಮ್ದು ಒಂದು ಡ್ರೋನ್ ಮೂಲಕ ತಾವು ಸರ್ವೆ ಆಯ್ತಪ್ಪ, ಆಯ್ತು, ಬೆಳಗ್ಗೆ ಆಯ್ತು. ನೀವು ನಿಮ್ದೇ ಬೆಂಗಳೂರಲ್ಲಿ ಮನೆ ಇದ್ರೆ ಮೊದಲು ನಾವು ಇವ್ರು ಬಂದ್ಮೇಲೆ ಅದಕ್ಕೆ ಈ ಖಾತಾ ಅಂತ ಮಾಡಿದ್ರು. ನಿಮ್ದೇ ಪ್ರಾಪರ್ಟಿ ನಿಮ್ಮ ಹೆಸರಿಗೆ ಮಾಡೋದು. ನಾನು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ, 10,000 ರೂಪಾಯಿ ಲಂಚ ಇಲ್ದಿದ್ದು ಯಾರು ಮಾಡ್ಕೊಡ್ತಾರೆ ತೋರಿಸಿ. ನನ್ನೇನೋ ನಮ್ಮ ಮನೆಗೆ ಬಂದಿದ್ರು, ಒಂದು 50 ಜನ ಬಂದು 10,000 ರೂಪಾಯಿ ಕೊಡ್ಬೇಕು ಒಂದು ಖಾತಾಗೆ. ಈ ಖಾತಾಗೆ 30-40 ವರ್ಷ, 50 ವರ್ಷದಿಂದ 100 ವರ್ಷದಿಂದ ಇದ್ದಂತ ಖಾತೆಗಳು ಅವ್ರದೇ ಖಾತೆ, ಅವರ ಹೆಸರಿಗೆ ಮಾಡ್ಕೊಳ್ಳೋದು. ಯಾರಿಗೆ ಲಾಭ ಆಯ್ತು? ಅಧಿಕಾರಿಗಳಿಗೆ ಲಾಭ ಆಯ್ತು. ಅಧಿಕಾರಿಗಳು ಲೂಟಿ ಹೊಡಿತಾ ಇದ್ದಾರೆ. ಲೆಕ್ಕ ಹಾಕೊಳ್ಳಿ, ಇಡೀ ಕರ್ನಾಟಕ, ಇಡೀ ಬೆಂಗಳೂರಲ್ಲ ನಾನು ಹೇಳ್ತಾ ಇರೋದು, ಇಡೀ ಕರ್ನಾಟಕ ಈ ಖಾತೆ ಬಾಳು. ನೀವೇನ ನಾನು ತಪ್ಪು ಹೇಳಿದ್ದೀನಿ ಅಂತ ಹೇಳಿದ್ರೆ ನೀವು ಏನ್ ಬೇಕಾದ್ರೂ ಮಾಡಿ. 10,000 ರೂಪಾಯಿ ಮಿನಿಮಮ್, ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರೆ 20,000ದವರೆಗೂ ಹೋಗಿದೆ. ಪಾಪ ಡಿಸ್ಟರ್ಬ್ ಮಾಡಬಾರ್ದು, ಅಪೋಸಿಷನ್ ಲೀಡರ್ ಅಂತ ಸುಮ್ಮನೆ ಕೂತಿದ್ದೀನಿ ಅಷ್ಟೇ. ಈ ಖಾತಾ ಸಿಸ್ಟಮ್ ಇಡೀ ದೇಶದಲ್ಲಿ ನಾವು ಸ್ಕ್ಯಾನ್ ಮಾಡಿಸ್ಬಿಟ್ಟು ಅರ್ಜಿ ತೆಗೆದುಕೊಂಡು ಕಂಪ್ಲೀಟ್ ಡಾಕ್ಯುಮೆಂಟೇಶನ್ ಮಾಡಿ ಮನೆಗಳು ಕೊಟ್ಟು ಏನಾದ್ರು ಪ್ರಾಬ್ಲಮ್ ಇದೆ ಅಂತೇಳಿ ಅವ್ರ ಸರ್ಟಿಫಿಕೇಟ್, ಅವ್ರ ಮನೆ ಫೋಟೋ, ಅವ್ರ ಫೋಟೋ ಹಾಕೊಂಡು ಡಿಸ್ಟ್ರಿಬ್ಯೂಟ್ ಮಾಡಿ ನಿಮ್ ಸೆಂಟ್ರಲ್ ಗೌರ್ಮೆಂಟ್ ಕರೆದು ದಿಸ್ ಇಸ್ ದಿ ಒನ್ ಆಫ್ ದಿ ಬೆಸ್ಟ್ ಗವರ್ನೆನ್ಸ್ ಸ್ಟೇಟ್ ಅಂತ ಅಂದ್ಬಿಟ್ಟು ಅವಾರ್ಡ್ ಕೊಟ್ಟಿದ್ದೀರಿ ನೀವು. ತಿರ್ಗಾ ನೀವು ಅವಾರ್ಡ್ ಕೊಟ್ಬಿಟ್ಟು ತಿರ್ಗಾ ನೀವೇ ಹಿಂಗ್ ಮಾತಾಡೋದು ಹೆಂಗಲ್ಲಪ್ಪ? ಸೊ ಹಂಗೆ ಈ ಖಾತಾ ಸಿಸ್ಟಮ್, ಈಗ ಇವರು ಕೃಷ್ಣ ಬೈರೇಗೌಡ ಇಲ್ಲೇ ಕೂತಿದ್ದಾರೆ, ನಾವು ಇಲ್ಲೇ ಇದ್ದೀರಿ. ನಾವೇನು ಈ ಭೂಮಿ ಗ್ಯಾರಂಟಿ ಕೊಟ್ಟು ಈ ಖಾತಾ ಸಿಸ್ಟಮ್ ಮಾಡಿದೀವಲ್ಲ, ಈ ದೇಶಕ್ಕೆ ಮಾಡ್ಲು. ಹಿಂದೆ ಕೂಡ ಅಷ್ಟೇ, ಪಾಣಿ ಕೊಟ್ಟಂತ ಸಂದರ್ಭದಲ್ಲಿ ಪಾಣಿ ಕೊಟ್ಟ ಕೂಡ ಭೂಮಿ ಸ್ಕೀಮ್ ಮಾಡಿದೀವಿ. ಈಗೂ ಕೂಡ ಈ ಖಾತಾ ಬೇಕಾದ್ರೆ ಹೇಳಿ, ಅಶ್ವತ್ಥ ನಾರಾಯಣ ಪಕ್ಕದಲ್ಲೇ ಕೂತವ್ರೆ, ಬೆಂಗಳೂರು ಸಿಟಿ ಬೇರೆ MLA ಕೊಡಿದ್ರೆ, ಅದ್ ಯಾರಪ್ಪ 10,000 ರೂಪಾಯಿ ಕೊಟ್ಟವ್ರ, 10,000 ಕೇಳಿದವ್ರು ಒಂದು ಪಟ್ಟಿ ಕೊಡಿ. ಐ ವಿಲ್ ಸಿ ದಟ್ ಇವತ್ತು ಕೊಡಿ. ಈಗ ಸಾಯಂಕಾಲದ ಒಳಗಡೆ ಸಸ್ಪೆನ್ಷನ್ ಆರ್ಡರ್ ಇಶ್ಯೂ ಮಾಡ್ತೀನಿ. ಶಿವಕುಮಾರ್ ಅವರೇ, ಈ ಖಾತಾದ ಸಮಸ್ಯೆ ಇಡೀ ರಾಜ್ಯದಲ್ಲಿ ಹೆಂಗಿದೆ ಅಂತ ಕೇಳಿದ್ರೆ ನಿಮಗೆ ಇದ್ರ ಅಂದಾಜಿಲ್ಲ. ನೀವು ಇದನ್ನ ದಯಮಾಡಿ ಖಾಸಗಿಯಾಗಿ ನಿಮ್ ಶಾಸಕರುಗಳ ಹತ್ರ ಕೇಳಿ. ಒಂದ್ ನಿಮಿಷ ನಾನು ಹೇಳ್ತೀನಿ ಕೇಳಿ. ನಿಮ್ಮ ಆಡಳಿತ ಸುಧಾರಣೆ ಮಾಡ್ಲಿಕ್ಕೆ ಹೊರಟಿದ್ದೀರಿ ಅಂತಂದ ಮೇಲೆ ನೀವು ಸಮಾಧಾನದಿಂದ ಕೇಳಬೇಕು. ಈ ಖಾತಾದ ಸಮಸ್ಯೆಯನ್ನ ಇಡೀ ಈ ರಾಜ್ಯದಲ್ಲಿ ಯಾವತ್ತೂ ಇಷ್ಟು ಅನುಭವಿಸ್ತಿಲ್ಲ. ಒಬ್ಬೊಬ್ಬ ಈ ಖಾತೆ ನನ್ನ ಸ್ವಂತ ಜಾಗದ ಖಾತೆ ತಗೊಳ್ಬೇಕು ಅಂತಂದ್ರೆ 10,000 ರೂಪಾಯಿ 20,000 ರೂಪಾಯಿ ನಮ್ ತಾಲೂಕ್ ಆಫೀಸಲ್ಲಿ ಕೊಡ್ಬೇಕು ಅಂತ ಹೇಳಿ ಜನ ನಮ್ ಕಚೇರಿಗಳಿಗೆ ಬಂದು ಕೂತಿದ್ದಾರೆ. ನಿಮ್ಗೆ ಅಂದಾಜಿಲ್ಲ ಇದ್ರದ್ದು. ನೀವು ಬಹಳ ಲೈಟ್ ಆಗಿ ತೆಗೆದುಕೊಂಡಿದ್ದೀರಿ. ಈ ಸರ್ಕಾರ ಹಿಂಗೆ ಅಂತ ಅನ್ಕೊಳ್ಳೋಣ. ಈ ಖಾತಾ ಸಮಸ್ಯೆ ಇನ್ನು ಬರಲೇ ಇಲ್ಲ, ಖಾತೆಗಳೇ ಕೊಡ್ತಾ ಇಲ್ಲ. ನೋಡ್ರಿ, ಸರ್ವರ್ ಸಮಸ್ಯೆ ಎಷ್ಟು ತಿಂಗಳಿಂದ ಹೇಳ್ತಾ ಇದ್ದೀವಿ. ಬೆಂಗಳೂರು ನಗರದಲ್ಲಿ 10 ಲಕ್ಷ ಖಾತೆ ಇಶ್ಯೂ ಮಾಡಿದ್ವಿ. 10 lakhs ಐ ಆಮ್ ಆನ್ ರೆಕಾರ್ಡ್. 10 ಲಕ್ಷ ಇನ್ನ ಮಾಡಬೇಕು. ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ. ಡಾಕ್ಯುಮೆಂಟ್ ಸರಿ ಇರಬೇಕು, ಡಾಕ್ಯುಮೆಂಟ್ ವೆರಿಫೈ ಮಾಡಬೇಕು, ಅವ್ರ ಮನೆ ಫೋಟೋ ಬರಬೇಕು, ಅವ್ರದ್ದು ಫೋಟೋ ಬರಬೇಕು, ಮಾಡಬೇಕು. 10 lakhs ಖಾತಾ ಕೊಟ್ಟಿದ್ದೀವಿ. ಈಗ ಏನು ನಾವು
ಇವ್ರದ್ದು ಮಾಡಿದ ರೆವಿನ್ಯೂ ಮಾಡಿದ್ವು ಅಲ್ಲ 1,11,00,000 ನೋಡಿದಿರಾ ನೀವು ಯಾವ ರೀತಿ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಂಡು ಬರ್ತಾ ಇದೀವಿ ಅಂತ ಅಂದ್ಬಿಟ್ಟು. ಸೊ ಯಾವ ಆಟೋಮೆಟಿಕ್ ಅಪ್ರೂವಲ್ ಕೂಡ ನಾವು ಮಾಡಿದೀವಿ. ಸೊ ಕೆಲವು ಸಂದರ್ಭದಲ್ಲಿ ಕೆಲವು ಇದನ್ನ ಟೆಕ್ನಿಕಲ್ ಇಶ್ಯೂಸ್ ಕೆಲವು ಡಿಲೇ ಆಗ್ತಾರೆ. ಅದಕ್ಕೂ ಕೂಡ ಎಲ್ಲೆಲ್ಲಿ ರಿಜಿಸ್ಟ್ರೇಷನ್ಗೆ ತೊಂದರೆ ಆಗ್ತಾ ಇದೆ ಅದಕ್ಕೆ ಇನ್ನೊಂದು ನಾಳಿದ್ರಲ್ಲಿ ನಾನು ಈ ಒಂದು ಇವ್ರದ್ದೆಲ್ಲ ಮುಗಿಲಿ, ಐ ವಿಲ್ ಕಮ್ ಔಟ್ ವಿತ್ ಎ ಪ್ಲಾನ್ ಆಫ್ ಆಕ್ಷನ್. ಯಾರ ಸಮಸ್ಯೆ ಆಗಿದೆ ಅದಕ್ಕೆ ಏನ್ ಮಾಡ್ಬೋದು ಅಂತ ಹೇಳಿ ಒಂದು ಸೊಲ್ಯೂಷನ್ಗೆ ಇಲ್ಲೇ ರಿಪೇರ್ ಮಾಡ್ತೀನಿ. ಅದಕ್ಕೆ ಹೊಸ ತಂತ್ರಜ್ಞಾನ ಮಾಡಿ ಅದರಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಾಗುತ್ತೆ ಅನ್ನೋದು ನಾನು ಒಪ್ಕೋತೀನಿ, ತಡ್ಕೊಳ್ಳೋಣ. ಈ ಖಾತಾದ ಸಮಸ್ಯೆ ಈ ಮಾರ್ಚಿಂದ ಪ್ರಾರಂಭ ಆಗಿರೋದಲ್ಲ. ಇದು ನನಗೆ ಗೊತ್ತಿದ್ದಂಗೆ 7-8 ತಿಂಗಳಾಯ್ತು ಈ ಖಾತಾಗಳು ಸಿಗದಲೆ. ಒಬ್ಬ ಯಾರೋ ಒಂದ್ ಜಾಗ ಮಾರ್ಲಿಕ್ಕೆ ಆಗ್ತಿಲ್ಲ, ಒಂದ್ ಏನನ್ನೂ ಮಾಡ್ಲಿಕ್ಕೆ ತಗೊಳ್ಲಿಕ್ಕೆ ಆಗ್ತಿಲ್ಲ, ಇಂಥ ಪರಿಸ್ಥಿತಿ ಇದೆ. ಒಂದು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಿದ್ದು, ಎರಡನೇದು ಇದ್ರಲ್ಲಿ ಕರಪ್ಷನ್ ಎಷ್ಟು. ನೀವು ಇದನ್ನೆಲ್ಲ ಒಂದ್ ಕಡೆ ನಾನು ಮಾಡಿದೀನಿ ಅನ್ನೋ ಕಾರಣಕ್ಕೆ, ಪ್ರಶಸ್ತಿ ಸಿಕ್ಕಿದೆ ಅನ್ನೋ ಕಾರಣಕ್ಕೆ, ನಮ್ದು ಇದು ಚೆನ್ನಾಗಿದೆ ಅಂತ ನೀವು ಬೆಂದು ತಟ್ಕೊಂಡ್ರೆ ನಮ್ದೇನ್ ತೊಂದರೆ ಇಲ್ಲ. ಜನ ಈ ಖಾತಾದ ಬಗ್ಗೆ ಏನ್ ಮಾತಾಡ್ತಿದಾರೆ ಅಂತ ಕೇಳಿ ನೋಡಿ ಒಂದ್ಸರಿ. ನೋಡ್ರಿ ಗವರ್ಮೆಂಟ್ ಗ್ರೀನ್ ಝೋನು ಫ್ರಾಡ್ ಕೇಸಸ್ ಅಂತವ್ ತೊಂದರೆ ಆಗ್ತಾ ಇದೆ. ನಮ್ಮಲ್ಲಿ ಯಾವ್ದು ಗ್ರೀನ್ ಝೋನ್ ಇಲ್ಲ ಸರ್, ನಮ್ದೆಲ್ಲ ಹಳೆ ನಗರಸಭೆ, ನಮ್ದೆಲ್ಲ ಹಳೆ ನಗರಸಭೆ. ನಿಮ್ಮ ಚರ್ಚೆ ಮಾಡಿ, ನಾನು ಚರ್ಚೆ ಮಾಡಿ. ಸತೀಶ್ ಒಂದ್ ನಿಮಿಷ. ಆಮೇಲೆ ಈ ಖಾತಾ ವಿಷಯ ಏನಾಗಿದೆ ಸರ್, ನಾವ್ ಯಾವ ಅಪಾರ್ಟ್ಮೆಂಟ್ಸ್ ಇದಾವೆ, ಲೇಔಟ್ಗಳಿದಾವೆ, ಆ ಖಾತಾಗಳನ್ನ ಈಗ ಅವ್ರ ಕೈಲಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಸರ್. ಯಾಕಂದ್ರೆ ನೀವು ಎಲೆಕ್ಷನ್ಗೆ ಹಾಕಿದೀರಾ, ನೀವು ಬೇರೆ ಬೇರೆ ಇದಕ್ಕೆ ಹಾಕಿದ್ರೆ ಯಾರು ಕೂಡ ಕೆಲಸ ಮಾಡ್ತಾ ಇಲ್ಲ ಸರ್. ಸತೀಶ್, ಅಂದ್ರೆ ನಾವು ಬಲ್ಕ್ ಖಾತಾಸ್ ಆದ್ರೂ ಅಪಾರ್ಟ್ಮೆಂಟ್ಗಳಲ್ಲೋ ಲೇಔಟ್ ಅಲ್ಲೋ ಒಂದ್ ಸಭೆ ಮಾಡಿ ಕೊಡ್ಬೇಕಾಗ್ತದೆ ಸರ್. ತುಂಬಾ ಡಿಲೇ ಆಗ್ತಾ ಇದೆ ಆ ಖಾತಾಗಳು. ಸನ್ಮಾನ್ಯ ಅಧ್ಯಕ್ಷರೇ, ಈಗ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಯಾರ್ಯಾರಿದ್ದಾರೆ ಕರ್ಕೊಂಬ ಸಸ್ಪೆಂಡ್ ಮಾಡ್ತೀನಿ ಅಂತ. ವೆಲ್ಕಮ್ ಮಾಡ್ತೀನಿ ನಾನು. ಅಲ್ಲಲ್ಲ, ವೆಲ್ಕಮ್ ಮಾಡ್ತೀನಿ ಅಂತ ಅವ್ರು ಮಾಡ್ತಾರೆ. ಎಷ್ಟು ನೀವು ಯಾವ ಊರಿಗೆ ಬರ್ತೀರಾ ಹೇಳಿ. ನೆನ್ನೆ ಚಿಕ್ಕಬಾಣ ಅವ್ರದವ್ರು ಬಂದಿದ್ರು, ಇಲ್ಲ ಬೆಂಗಳೂರು ಹತ್ರ ಇರೋ ಚಿಕ್ಕಬಾಣ ಅವರ ನೆನ್ನೆ ರಾತ್ರಿ ನಮ್ಮ ಮನೆಗೆ ಬಂದಿದ್ರು. ಬಂದ್ಬಿಟ್ಟು 10,000 ರೂಪಾಯಿ ಸರ್ ಫೋನ್ ಮಾಡಿ ಹೇಳಿ ಅಂತ ಹೇಳಿದ್ರು. ಎಲ್ಲಿಗೆ ನೀವು, ನಾನು ಹೇಳ್ತಾ ಇದ್ದೀನಿ, ನಿಮ್ಗೆ ಚಾಲೆಂಜ್ ಕೊಡ್ತೀನಿ. ಎಲ್ಲಿಗೆ ಬೇಕಾ, ಯಾವ ಹಳ್ಳಿಗೆ ಹೋಗ್ಬೇಕೋ ಬರ್ತೀನಿ ನಾನು, ಕರ್ಕೊಂಡೋಗಿ ನಾನು ಅಲ್ಲಿ ಹೇಳಿಸ್ತೀನಿ ನಾನು. ಎನಿವೇರ್ ಇನ್ ಕರ್ನಾಟಕ ಐ ಆಮ್ ರೆಡಿ ಟು ಕಮ್. ಬೆಂಗಳೂರಲ್ಲಂತೂ ನನ್ನ ಆಫೀಸಲ್ಲಿ ಫೋನ್ ಮಾಡಿ ಸರ್ ಅಂತ ಹೇಳ್ತಾರೆ. 100 ಲೆಕ್ಕ ಇಲ್ದಷ್ಟು ಜನ ಬಂದು ಹೋಗಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಮೇಲೇನೆ ಓಡಾಡ್ತಾ ಇರೋದ್ರಿಂದ ಕೆಳಗಡೆ ಗೊತ್ತಾಗ್ತಾ ಇಲ್ಲ. ಅವ್ರ ಮೇಲೇನೆ ಇದ್ದಾರೆ, ಬೆಂಗಳೂರು ಟು ಡೆಲ್ಲಿ, ಡೆಲ್ಲಿ ಟು ಬೆಂಗಳೂರು, ಅದರಿಂದ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಸ್ವಲ್ಪ ಕೆಳಗಡೆ ಬಂದ್ರೆ ಗೊತ್ತಾಗ್ತಾ ಇತ್ತು ಅವ್ರಿಗೆ. ಅದರಿಂದ 100ಕ್ಕೆ ನಾನು, ನೀವೇನಾದ್ರೂ ಹಂಗೇನಾನ ದುಡ್ಡಿಲ್ಲ ಅಂತಂದ್ರೆ ನೆಕ್ಸ್ಟ್ ಅಧಿವೇಶನ ಕರೆದಾಗ ನನ್ನ ಮೇಲೆ ನೀವು ಏನ್ ಬೇಕಾದ್ರೂ ಮಾಡಿ, ಪ್ರಿವಿಲೇಜ್ ಮಾಡ್ತೀರಾ, ಏನ್ ಬೇಕಾದ್ರೂ ಮಾಡ್ತಾರೆ. ದಾರಿ ಇದ್ದಕ್ಕೂ ಈ ಖಾತಾದು ಪ್ರಾಬ್ಲಮ್ ಅನ್ನ ನಾವು ನೋಡ್ತಾ ಇದ್ದೀರಿ. ಇದರಿಂದ ನನಗೆ ಇದೊಂದೇ ಅಲ್ಲ, ಬಡ್ಜೆಟ್ ನಾವು ಮಾತಾಡ್ತಾ ಇದ್ದೀವಿ, ಬಿಟ್ಬಿಡಿ ಅಲ್ಲಿಗೆ ಈ ಖಾತಾದ. ಇಲ್ಲಿ GBA ಮಾಡಿದ್ದೀರಾ, 5 GBAಗಳಾಗಿದೆ. 5 GBAಗಳಿಗೆ ದುಡ್ಡಿಲ್ಲ ಅಂತೇಳಿ ಪ್ರಪೋಸಲ್ ಕೊಟ್ಟಿದ್ದಾರೆ. 5 ಕಾರ್ಪೊರೇಷನ್ GBA ಇರೋದಪ್ಪ, 5 GBA ಒಂದೇ GBA 5 ಕಾರ್ಪೊರೇಷನ್. ಆಯ್ತು, 5 ಕಾರ್ಪೊರೇಷನ್ಗಳಿರೋದು. ನಮ್ಮ ಜಮೀರ್ ಅಣ್ಣ ನನಗೆ ಬೋಧನೆ ಮಾಡ್ತಾವ್ರೆ, ತಗೊಂಡಿದ್ದೀನಿ ನಾನು. ಆಯ್ತು, 5 ಕಾರ್ಪೊರೇಷನ್. 5 ಕಾರ್ಪೊರೇಷನ್ ಅಲ್ಲೂ ದುಡ್ಡಿಲ್ಲ. 5 ಕಾರ್ಪೊರೇಷನ್ ಅವರು ಮುಖ್ಯಮಂತ್ರಿಗೆ ವಿನಂತಿ ಮಾಡಿದ್ದಾರೆ. ಈ ವೆಸ್ಟ್ ಅವರು ನಮ್ಗೆ 500 ಕೋಟಿ ಕೊಡಿ ಅಂತ ಕೇಳಿದ್ದಾರೆ. 500 ಕೋಟಿ ಅಂದ್ರೆ ಕಸ ತೆಗೆದಿರೋದು ದುಡ್ಡು ಕೊಡಕ್ಕೂ 3 ತಿಂಗಳಿಂದ ದುಡ್ಡಿಲ್ಲ ಅವ್ರ ಹತ್ರ. ವೆಸ್ಟ್ ಝೋನ್ ಅಲ್ಲಿ ದುಡ್ಡು ಕೇಳ್ತಾ ಇದ್ದಾರೆ. ನೀವು ಬಡ್ಜೆಟ್ ಅಲ್ಲಿ ಎಷ್ಟು ದುಡ್ಡು ಕೊಟ್ಟಿದ್ದೀರಾ ಅವ್ರಿಗೆ? ಇಲ್ಲ, ಕೊಟ್ಟಿಲ್ಲ. ಹಣ ಕೊಟ್ಟಿಲ್ಲ ಅವ್ರಿಗೆ ಬಡ್ಜೆಟ್ ಅಲ್ಲಿ. ಈಗ ಏನ್ ಹೇಳ್ತಾ ಇದ್ದೀರಾ, ಬಾಂಡ್ ಮುಖಾಂತರ ತಗೊಳ್ಳಿ ಅಂತ. ಯಾವಾಗ ಬಾಂಡ್ ಬರ್ತೈತೆ ಅಧ್ಯಕ್ಷರೇ? ಹಿಂದೆ ಎಲ್ಲ ಬಾಂಡ್ ಮಾಡ್ತಾ ಇದ್ರು. ಏನಕ್ಕೆ? ಯಾವುದೋ ನೀರಾವರಿ ಡ್ಯಾಮ್ ಕಟ್ತಾರೆ, ದೊಡ್ಡ ದೊಡ್ಡ ಡ್ಯಾಮ್ಗಳು ಕಟ್ಟಿದಾಗ ಆ ಬಾಂಡ್ಗಳನ್ನ ರಿಲೀಸ್ ಮಾಡ್ತಾ ಇದ್ರು. ಇವಾಗ ಯಾವ ಡ್ಯಾಮ್ ಕಟ್ತಾ ಇದ್ದೀರಾ? ಬೆಂಗಳೂರಲ್ಲಿ ಇರೋ ಡ್ಯಾಮ್ಗಳೆಲ್ಲ ಕೆರೆ ಕೊಳಚೆ ಆಗ್ಬಿಟ್ಟಿದೆ, ಎಲ್ಲ ಮುಗ್ದೋಗಿ, ತಿಪ್ಪಗೊಂಡಳ್ಳಿಯಿಂದ ಹಿಡಿದು ಎಲ್ಲ ಮುಳುಗೋಗಿದೆ. ದುಡ್ಡು ಕಲೆಕ್ಟ್ ಮಾಡ್ತಾ ಇದ್ದೀರಿ. ಈಗ ನೀವಿರೋದು ಇನ್ನು 2 ವರ್ಷ, ಈ ಬಾಂಡ್ದು 5 ವರ್ಷ ಆಮೇಲೆ ದುಡ್ಡು ಯಾರು ಕೊಡ್ತಾರೆ ಇದಕ್ಕೆ? ನೀವು ಬಾಂಡ್ ಬಿಡುಗಡೆ ಮಾಡೋದು, ದುಡ್ಡು ಯಾರು ಕೊಡೋದು? ಮುಂದೆ ಬರೋ ಸರ್ಕಾರ ಕೊಡ್ಬೇಕು. ನೀವಂತೂ ಕೊಡಲ್ಲ. ಗ್ಯಾರಂಟಿ ಗೊತ್ತಿದೆ.
30 ವರ್ಷದಿಂದ ನೋಡ್ತಾನೆ ಇದ್ದೀನಿ, ಹೇಳ್ತಾನೆ ಇದ್ದೀರಾ. ಮುಂದಕ್ಕೆ ಹೋಗಲ್ಲ ಗಾಡಿ ನಿಮ್ದು, ಮುಂದಕ್ಕೆ ಹೋಗಲ್ಲ ಇವತ್ತು. ಅಂದ್ರೆ ಇವತ್ತು ಹಣ ಇಲ್ಲದೆ ಕಾರ್ಪೊರೇಷನ್ಗಳು ಸ್ವರ್ಗಿ ಹೋಗಿದೆ. ಬೆಂಗಳೂರಿನ ಕಾರ್ಪೊರೇಷನ್ಗಳು ಸ್ವರ್ಗಿ ಹೋಗಿದೆ. ಎರಡನೇದು ಇನ್ನೊಂದು 11G ನಲ್ಲಿ ಗುಡ್ ಹೆಲ್ತ್ ಆರ್ ಆಲ್, ಸಮಗ್ರ ಆರೋಗ್ಯ ದೃಢ ಸರ್ಕಾರ ಅಂತ ಹೇಳಿದ್ದಾರೆ. ಆರೋಗ್ಯ ಗುಡ್ ಹೆಲ್ತ್ ಹಾಲ್ ಎಲ್ಲರಿಗೂ. ಗುಡ್ ಹೆಲ್ತ್ ಹಾಲ್ ಅಂತ ಹೇಳಿದ್ರೆ ಆಲ್ಕೋಹಾಲ್, ಗುಡ್ ಹೆಲ್ತ್ ಆಲ್ಕೋಹಾಲ್, ಒಳ್ಳೆ ಡೈಲಾಗ್. ಅದನ್ನ 40,000 ಮಾಡಿದ್ದಾರೆ. ಗುಡ್ ಹೆಲ್ತ್ ಆಲ್ಕೋಹಾಲ್ ಅಂತ ಹೇಳ್ಬಿಟ್ಟು 45 ಮಾಡಿದ್ದಾರೆ. ಗುಡ್ ಹೆಲ್ತ್ ಕೊಡಬೇಕಾದ್ರೆ ನೀವು 1 ವರ್ಷದಿಂದ ಔಷಧಿಗಳಿಲ್ಲ. 1 ವರ್ಷದಿಂದ 3 ವರ್ಷನಾ ಮಾತಾಡ್ತೀಯಲ್ಲ ಈಗ? 3 ವರ್ಷದಿಂದ ಔಷಧಿಗಳಿಲ್ಲ. ನಾನು ಬೆಳಗಾವಿಯಲ್ಲಿ ನಾವೆಲ್ಲ ಪ್ರಸ್ತಾವ ಮಾಡಿದ್ರೆ ಔಷಧಿಗಳು ಕೊಡಿ 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 ಅಂತ ಹೇಳಿ ಬರುತ್ತೆ. ಮಿನಿಸ್ಟರ್ ಹೇಳಿದ್ರು ಇಮಿಡಿಯೇಟ್ ಆಗಿ ಯೂಸರ್ಸ್ ಅಮೌಂಟ್ ಇದೆ ಅದರ ತಗೊಳಕ್ಕೆ ಹೇಳ್ತೀನಿ ಅಂತ. ಯೂಸರ್ಸ್ ಅಮೌಂಟ್ ಇರುವಂತದ್ದು ಆ ಆಸ್ಪತ್ರೆಯ ರಿಪೇರಿಗಳಿಗೆ, ವಾಟರ್ ಇಲ್ಲ, ಸ್ಯಾನಿಟರಿ ಇಲ್ಲ, ಇಂಥವು ರಿಪೇರಿ ಮಾಡೋದಕ್ಕೆ ಸಣ್ಣ ಪುಟ್ಟ ಖರ್ಚಿಗಷ್ಟೇ. 1000 ಕೋಟಿ ಬೇಕಾಗಿರುವಂತ ಇದಕ್ಕೆ ಯೂಸರ್ಸ್ ಅಮೌಂಟ್ ಇಂದ ಮಾಡಕ್ಕಾಗಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ನಾವ್ ಹೇಳಿದ್ರೆ ಏನೋ ಅವ್ರು ಬೇಜಾರ ಮಾಡ್ಕಂತಾರೆ. ಕರ್ನಾಟಕ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘ, ಆರೋಗ್ಯ ಇಲಾಖೆ ಅವರು ಒಂದು ಲೆಟರ್ ಬರೆದಿದ್ದಾರೆ ಸರ್ಕಾರಕ್ಕೆ. ಎಲ್ಲಾ ಡಾಕ್ಟರ್ಗಳು, ಕರ್ನಾಟಕದಲ್ಲಿರುವಂತ ಎಲ್ಲಾ ಡಾಕ್ಟರ್ಗಳು ಕೂಡ ಒಂದು ಪತ್ರವನ್ನ ಸರ್ಕಾರಕ್ಕೆ ಬರೆದಿದ್ದಾರೆ.